ಮಹಾದೇವ ಚಿತ್ರ ಬಿಡುಗಡೆಯಾಗಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಪಾಪ ವಿನೋದ್ ಪ್ರಭಾಕರ್ ಅವರು ಕಷ್ಟಪಟ್ಟು, ಯಾರವರು ಪ್ರಭಾಕರ್ ಅವ್ರ ಮಗ, ಜನಗಳೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಬೆಳೀತಾ ಇರುವಂಥ ವ್ಯಕ್ತಿ. ಇವತ್ತು ಅವರು ಬೆಳೆದ, ಅವರು ಚೆನ್ನಾಗಿದ್ರೆ ಇಂಡಸ್ಟ್ರಿಗೆ ಅವರು ಒಂದು ಆಸ್ತಿ ಆದಾಗಲ್ವಾ. ನಾವೇ ಬೆಳೆಯೋಕ್ಕೆ ಬಿಡ್ಬೇಕು ಅವ್ರನ್ನ. ಥಿಯೇಟ್ರ್ಗಳಲ್ಲಿ ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹ ಇಲ್ಲ, ಓಡೋ ಚಿತ್ರಗಳನ್ನ ತೆಗೆದುಹಾಕುವಂಥ ಪರಿಸ್ಥಿತಿಗಳು ಯಾಕೆ ಆಗಬೇಕು? ಕನ್ನಡಕ್ಕೆ ಅಂತ ಒಂದು ಸ್ವಲ್ಪ ಸ್ಕ್ರೀನ್ಗಳನ್ನ, ಅದೇನು ಹೇಳ್ತಾರೆ ಪ್ರೈಮ್ ಟೈಮ್ನ, ಸ್ವಲ್ಪ ಒಂದು 2-3 ಸ್ಕ್ರೀನಿಂಗ್ ಆದರೂ ಕನ್ನಡ ಚಿತ್ರಗೋಸ್ಕರ ದಯವಿಟ್ಟು ಚಿತ್ರಮಂದಿರಗಳು ಕಾದಿಡಲಿ ಅಂತ ಹೇಳ್ತಾ ಇದ್ದೀನಿ. ಮಾಲ್ಗಳಿಗೆ ಎಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ನೀವು ನಾವು ತಿಂತಾ ಇರೋದು ಕರ್ನಾಟಕದನ್ನು, ಎಲ್ಲರೂ ನೀವು ಬೇರೆ ಭಾಷೆನ ಹಾಕ್ಕೊಳ್ರಿ, ನಾವು ಬೇಡ ಅಂತಂತ ಹೇಳಿಲ್ಲ. ಆದರೆ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಿ. ಓಡುವಂಥ ಚಿತ್ರ ತೆಗೆದಾಕ್ಬೇಡಿ. ನನ್ನ ಕಾಲದಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರಿನಲ್ಲಿ ನಾನೇನು ಕಷ್ಟ ಅನುಭವಿಸಿದ್ನೋ, ನೋವು ಅನುಭವಿಸಿದ್ನೋ, ಪಾಪ ವಿನೋದ್ ಪ್ರಭಾಕರ್ ಅವರು ನನಗೆ ಮಾತ್ರ ಎಲ್ಲ ಬೇರೆ ಚಿತ್ರಕ್ಕೂ ಈಗ ಆಗಬಾರ್ದು ಅಂತ ಒದ್ದಾಡ್ತಾ ಇದ್ದಾರೆ. ಪಾಪ ಎಲ್ಲ ಯುವಕರು ಇನ್ನೂ ಎಷ್ಟೋ ಜನ ಮುಂದೆ ಬಂದು ಚೆನ್ನಾಗಾಗುವಂಥವ್ರು ಇದ್ದಾರೆ. ಇವತ್ತು ನಾವು ಒಂದೊಂದೇ ಯೋಚನೆ ಮಾಡಿ ನೋಡಿ, ಲೋ ಬಡ್ಜೆಟ್ ಸಿನಿಮಾ ಅಂತ ಹೇಳಿರುವಂಥ ಕಾಂತಾರ 300 ಕೋಟಿ ಮಾಡ್ತು. ಹಾಗೆ ವಿನೋದ್ ಪ್ರಭಾಕರ್ ಅವ್ರ ಪಿಕ್ಚರ್ ಕೂಡ ಚೆನ್ನಾಗಾಗ್ಬೋದು, ಅದು ದಾಖಲೆ ಸಾಧಿಸ್ಬೋದು, ಇಂಡಿಯನ್ ಸ್ಟಾರ್ ಆಗ್ಬೋದು, ಯಾರಿಗೆ ಗೊತ್ತು. ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅದು ಉಳ್ಕೊಳ್ಳೋದು. ಕನ್ನಡ ಚಿತ್ರರಂಗ, ವಾರ್ತಾ ಪ್ರಚಾರ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ, ವಾರ್ತಾ ಪ್ರಚಾರ ಇಲಾಖೆ ಮಂತ್ರಿಗಳು ಶಿವರಾಜ್ ತಂಗಡಿಗೆ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಈ ಮೂಲಕ. ಕನ್ನಡ ಚಿತ್ರರಂಗ ಉಳಿಬೇಕು ಅಂದರೆ ತಮ್ಮ ಒಂದು ಹಸ್ತಕ್ಷೇಪ ಕೂಡ ಆಗಬೇಕು ಥಿಯೇಟ್ರ್ಗಳ ವಿಷಯದಲ್ಲಿ. ತಮಗೆ ತಾವು ಉತ್ತರ ಕರ್ನಾಟಕದವರು, ನನ್ನ ತಾಯಿಯವ್ರಿಗೆ ಅಭಿಮಾನದಿಂದ ಇಳ್ಕಲ್ ಸೀರೆನ ಒಂದು ಸರಿ ನೀವು ಒಂದು ಇದಾಗಿ ಕೊಟ್ಟಿದ್ರಿ, ಸನ್ಮಾನವಾಗಿ ಕೊಟ್ಟಿದ್ರಿ. ನಾವೆಂದೂ ಮರೆಯಲ್ಲ ನಿಮ್ಮ ಅಭಿಮಾನನ. ದಯವಿಟ್ಟು ನಿಮ್ಮ ಕಾಲಾವಧಿಯಲ್ಲಾದರೂ ಕನ್ನಡ ಚಿತ್ರಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಅನ್ನುವಂಥ ಒಂದು ವಿಷಯನ, ಅಥವಾ ಇಷ್ಟು ಪ್ರೈಮ್ ಟೈಮ್ನ ಹಿಂಗೆ ಇರಲಿ, ನಮ್ಮ ಕನ್ನಡ ಚಿತ್ರಗಳು ಓಡೋ ಹಾಗೆ ಅದನ್ನು ವ್ಯವಸ್ಥೆ ಮಾಡಿಕೊಡುವಂಥದ್ದು ಶಿವರಾಜ್ ತಂಗಡಿಗಳಿ ಅವರ ಒಂದು ಮೊದಲನೇ ಕೆಲಸ ಅಂತ ನಾನು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ವಿನೋದ್ ಅವರೇ, ಯೋಚನೆ ಮಾಡಬೇಡಿ, ಇಲ್ಲೇ ಒಂದು ವಿನೋದ್ ಇದ್ದೀನಿ, ನನ್ನಿಂದ ಬೇರೆ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ನಿಮಗೋಸ್ಕರ ಒಂದು ಕಂಠನ ಅಂತ ಕೂಗ್ಬಿಟ್ಟು ನಿಮಗೋಸ್ಕರ ಕೇಳಿ ಮಾತಾಡೋಷ್ಟು ತಾಳ್ಮೆ ಭಗವಂತ ನನ್ನ ತಾಯಿಯವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ಆದ್ಯಂ ತೋಟ್ರಾಲ್ ಪಿನ್ನಾಡಿ ಜೈಕಮ್ ಅಂತ ಹೇಳ್ತಾರೆ ಮಲಯಾಳಂನಲ್ಲಿ. ಏನು ವಿನೋದ್ ರಾಜ್ ಮಲಯಾಳಂ ಮಾತಾಡ್ತೀವಿ. ಪ್ರಾರಂಭದಲ್ಲಿ ಸೋಲ್ಕೊಂಡ್ರೆ ಹಿಂದೆ ಗೆದ್ದೇ ಗೆಲ್ತೀವಿ. ನೀವು ಗೆದ್ದೇ ಗೆಲ್ತೀರಾ. ಕರ್ನಾಟಕದಲ್ಲಿ ದೊಡ್ಡ ಸ್ಟಾರಾಗಿ ನೀವು ನಿಂತೇ ನಿಲ್ತೀರಾ. ಯೋಚನೆ ಮಾಡಲಿ. ಜೈ ಶ್ರೀರಾಮ್. ಒಳ್ಳೇದಾಗುತ್ತೆ, ಯೋಚನೆ ಮಾಡಿ.